ರುಚಿಕರವಾದಂತಹ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಿಂದ ಮಾಡಿದಂತಹ ಇಡ್ಲಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ, ಇವತ್ತು ನಾನು ಒಂದು ಹೊಸ ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ ನಿಮ್ಮ ಮುಂದೆ. ಅದೇನಪ್ಪ ಅಂತ ಅಂದರೆ ಇಡ್ಲಿ ಯಾವಾಗಲೂ ಮಾಡಿ ತೋರಿಸಿದ್ದೀನಿ ಇಡ್ಲಿ ರೆಸಿಪಿನ. ಆದರೆ ಇದು ಒಂದು ರೀತಿಯ ಸ್ಪೆಷಲ್ ಇಡ್ಲಿ. ಇದು ಯಾವುದು ಅಂದರೆ ಸಿರಿಧಾನ್ಯದ ಇಡ್ಲಿ. ಸಿರಿಧಾನ್ಯ ಸಾಮೆಯನ್ನು ತಗೊಂಡಿದ್ದೀನಿ ನಾನು. ನೋಡಿ, ಸಿರಿಧಾನ್ಯವನ್ನು ತಗೊಂಡಿದ್ದೀನಿ. ಸಾಮೆ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ. ಸಿರಿಧಾನ್ಯ ಯಾವುದೇ ತಗೊಳ್ಳಿ ನೀವು, ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು, ಪೊಂಗಲ್ ಮಾಡ್ಬೋದು, ಮುದ್ದೆ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಎಲ್ಲ ಥರದನ್ನು ಕೂಡ ನಾನು ಟ್ರೈ ಮಾಡ್ತಾ ಇರ್ತೀನಲ್ಲ, ಮಾಡಿ ಊಟ ಮಾಡ್ತಾ ಇರ್ತೀನಿ. ನೋಡಿ, ಇವತ್ತು ನಾನು ಸಾಮೆಯಿಂದ ಇಡ್ಲಿ ಮಾಡೋಣ ಅಂತ ನಿಮ್ಗೆ ತೋರಿಸಿರಲಿಲ್ಲ, ಅದಕ್ಕೆ ತೋರಿಸೋಣ ಅಂತ. ಇದು 1 ಗ್ಲಾಸ್ ಇದೆ, 1/4 kg ಅಷ್ಟು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಈ ಪುಟ್ಟ ಗ್ಲಾಸಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. 1/4 ಗ್ಲಾಸ್ ಮೇಲಿದೆ ಉದ್ದಿನಬೇಳೆ. ಇವಾಗ ಇಷ್ಟನ್ನು ನೆನೆಯೋದಕ್ಕೆ ಹಾಕೊಳ್ಳೋಣ. ಆಮೇಲೆ ಅವಲಕ್ಕಿ ಕೂಡ ತಗೊಂಡೆ, ಬೇಡ ಅನ್ನ ಹಾಕೋಣ, ಬಿಸಿ ಅನ್ನ ಹಾಕೋಣ. ಅವಾಗೇನಾಗುತ್ತೆ ಅಂದರೆ ಇಡ್ಲಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅನ್ನನೇ ಹಾಕ್ತಾಯಿದ್ದೀನಿ. ಬನ್ನಿ ಒಂದ್ಸಲ ತೋರಿಸ್ಬಿಡ್ತೀನಿ. ನೋಡಿ, ಇದೇನೆ ಸಾಮೆ. ಎಲ್ಲ ಒಂದೇ ಥರ ಇರುತ್ತೆ, ಸ್ವಲ್ಪ ಬದಲಾವಣೆ ಇರುತ್ತೆ ಅಷ್ಟೇ. ಸಾಮೆ ನೋಡಿ ಸ್ವಲ್ಪ ಬೆಳ್ಳಗಿರುತ್ತೆ, ಅಕ್ಕಿ ನುಚ್ಚಿದ್ದಂಗೆ ಇದೆ ನೋಡಿ. ಅದಕ್ಕೆ ನಾನು 1 ಗ್ಲಾಸ್ ಅಕ್ಕಿನ ಕೂಡ ತೊಗೊಂಡಿದ್ದೀನಿ. ಅಕ್ಕಿ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ. ಉದ್ದಿನಬೇಳೆ ಕೂಡ ಅಷ್ಟೇ, ಅರ್ಧ ಗ್ಲಾಸ್ ಅಷ್ಟಿದೆ ನೋಡಿ. ಇವಾಗ 1 ಬಟ್ಲು ತೊಗೊಂಡಿದ್ದೀನಿ, ಅದಕ್ಕೆ ಸಾಮೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ತೊಳ್ಕೊಬೇಕು. ಎಷ್ಟು ಸಲ ತೊಳಿಬೇಕು ಅಂತ ಅಂದರೆ 8 ಸಲ 6 ಸಲ ಆದರೂ ತೊಳಿಲೇಬೇಕು ಅದನ್ನು. ಅಂದರೆ ಅಷ್ಟು ಧೂಳು ಇರುತ್ತೆ ಅದರೊಳಗಡೆ, ಅದರಿಂದ ತುಂಬ ಸಲ ತೊಳಿತಾ ಇರಬೇಕು. ಆವಾಗಲೇ ಅದು ಚೆನ್ನಾಗಾಗೋದು. ಅಲ್ಲಿವರೆಗೂ ಧೂಳು ಬರ್ತಾನೆ ಇರುತ್ತೆ. ನೋಡಿ ಯಾವ ಥರ ಕಲರ್ ಕಾಣಿಸ್ತಾ ಇದೆ ಅಂತ. ನೀರು ಚೆನ್ನಾಗಿ ಆ ರೀತಿ ಕಲಸಿ ಚೆನ್ನಾಗಿ ತೊಳ್ಕೊಬೇಕು ಅಷ್ಟೇ. ಸಿರಿಧಾನ್ಯನ ತುಂಬ ಚೆನ್ನಾಗಿ ತೊಳಿಬೇಕು ನೋಡಿ. ಈ ಥರ ತೊಳ್ಕೊಬೇಕು ಚೆನ್ನಾಗಿ. 6 ಸಲ 7 ಸಲ ತೊಳ್ಕೊಂಡ್ರೂ ಒಳ್ಳೆಯದೇ. ನೋಡಿ ಯಾವ ಥರ ಇದೆ ಅಂತ ನೀರು. ತುಂಬ ಸಲ ತೊಳಿಬೇಕು. ಸಿರಿಧಾನ್ಯನ ಮಾತ್ರ 1 ಸಲ 2 ಸಲಗೆ ಅದು ಕ್ಲೀನ್ ಆಗಲ್ಲ. ನೋಡಿ, ಇವಾಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಎಷ್ಟು ಬೆಳ್ಳಗೆ ಬಂತು ನೋಡಿ. ಫಸ್ಟ್ ಯಾವ ಥರ ಕಲರ್ ಇತ್ತು, ಇವಾಗ ನೋಡಿ ಯಾವ ರೀತಿ ಕಲರ್ ಆಗಿದೆ ಅಂತ. ಈಗ ಅದನ್ನು ಒಂದು ಕಡೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ 1 ಬಟ್ಲು ತೊಗೊಂಡೆ. ನೋಡಿ, ಒಟ್ಟಿಗೆ ಹಾಕ್ತಾಯಿಲ್ಲ ನಾನು. ಅಕ್ಕಿನ ಮತ್ತು ಸಾಮೆನ ಒಟ್ಟಿಗೆ ಮಿಕ್ಸ್ ಮಾಡಬೇಡಿ. ಉದ್ದಿನಬೇಳೆ ಅಕ್ಕಿನ ಬೇರೆಯೇ ನೆನೆಸ್ಕೊಳ್ಬೇಕು ಇದನ್ನು. ಈಗ ನೋಡಿ, ಬೇರೆ ಬಟ್ಲಿಗೆ ನಾನು ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎರಡನ್ನೂ ಬೇರೆ ಬೇರೆಯಾಗಿಯೇ ರುಬ್ಕೋಬೇಕು. ಜೊತೆಯಲ್ಲಿ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನಾನು ಎಲ್ಲ ಟ್ರೈ ಮಾಡಿದ್ದೀನಿ, ಒಟ್ಟಿಗೆ ಹಾಕಿ ರುಬ್ಬಿ ಚೆನ್ನಾಗಿರಲ್ಲ. ನೋಡಿ, ಈ ಥರ ಬೇರೆ ಬೇರೆ ನೆನೆಸ್ಕೊಳ್ಬೇಕು ಅಕ್ಕಿ ಮತ್ತು ಉದ್ದಿನಬೇಳೆನ. ಇವಾಗ ನೋಡಿ, ಅಕ್ಕಿ ಉದ್ದಿನಬೇಳೆ ಕೂಡ ತೊಳೆದು ರೆಡಿ ಆಯಿತು. ಈಗ ಇದೆರಡನ್ನು ಕೂಡ ನಾವು ಮುಚ್ಚಿ ಇಟ್ಬಿಡೋಣ. 8 ಗಂಟೆವರೆಗೂ ನೆನ್ಕೊಳ್ಳಿ ಚೆನ್ನಾಗಿ. ನೋಡಿ, ಒಂದು ತಟ್ಟೆಯನ್ನು ಮುಚ್ಚಿ ಇಟ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. ಎಷ್ಟು ಬೆಳ್ಳಗಿದೆ ನೋಡಿ. ಇವಾಗ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಸಾಮೆನ ಹಾಕ್ಕೊಂಡಿದ್ದೀನಿ. ಸಾಮೆ ಅಕ್ಕಿನ ರುಬ್ಬೋದಕ್ಕೆ ಮೊದಲು ಇದು ರುಬ್ಬಿಟ್ಟು ಆಮೇಲಿಂದ ಉದ್ದಿನಬೇಳೆನ ರುಬ್ಕೊಳ್ಳೋಣ. ನೋಡಿ, ಹಾಕ್ಕೊಳ್ತಾ ಇದ್ದೀನಿ. 1/4 kg ಎಷ್ಟಿದೆ ಅಷ್ಟು ಒಂದು ಸಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ನಾನು ರುಬ್ಬಿ ಆಯಿತು. ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ.
ನೋಡಿ ಎಷ್ಟು ಅಕ್ಕಿ ಥರನೇ ಕಾಣಿಸ್ತಾ ಇದೆ, ಅದು ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ನೋಡಿ ನುಣ್ಣಗೆ ರುಬ್ಕೊಳ್ಬೇಕು, ಇಡ್ಲಿಗಾದರೂ ಅಷ್ಟೇ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ನಾನು ಅನ್ನನ ಹಾಕ್ಕೊಂಡಿದ್ದೀನಿ, ಬಿಸಿ ಅನ್ನ ಮಧ್ಯಾಹ್ನ ಊಟಕ್ಕೆ ಮಾಡಿದ್ನಲ್ಲ ಆ ಅನ್ನನೇ ತೆಗೆದಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅಕ್ಕಿ, ಅನ್ನ ಮತ್ತು ಉದ್ದಿನಬೇಳೆ ಇದಿಷ್ಟನ್ನು ಕೂಡ ಇವಾಗ ರುಬ್ಕೊಳ್ಳೋಣ. ಎಲ್ಲ ಕಲಿಸ್ಕೊಂಡೇ ಹಾಕೋಬೇಕು, ಮಿಕ್ಸ್ ಮಾಡಿಬಿಟ್ಟು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಉದ್ದಿನಬೇಳೆ ಎಲ್ಲ, ಇವಾಗ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಜಾರ್ ಒಳಗಡೆಗೆ. ಇದನ್ನೇ ಏನೂ ಆಗೋದಿಲ್ಲ, ಒಟ್ಟಿಗೆ ರುಬ್ಕೊಳ್ಬೋದು. ಅನ್ನ ಹಾಕಿರೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಇಡ್ಲಿಗೆ ಅನ್ನನೇ ಕರೆಕ್ಟು. ಇದನ್ನು ಹಾಕಬಾರ್ದು, ಜಾಸ್ತಿ ಹಾಕ್ಕೋಬಾರ್ದು ಅವಲಕ್ಕಿನ. ಒಂದೊಂದ್ಸಲಿ ಅವಲಕ್ಕಿ ಹಾಕಿ ಕೂಡ ಮಾಡ್ತಾ ಇರ್ತೀನಿ, ಆದರೆ ಅಕ್ಕಿ ಅನ್ನ ಹಾಕ್ತೀವಲ್ಲ ಅದೇ ತುಂಬ ಟೇಸ್ಟ್ ಕೊಡೋದು. ನೋಡಿ ಇವಾಗ ಉದ್ದಿನಬೇಳೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೇ ನಾನು ಸೇರಿಸ್ಕೊಳ್ತೀನಿ. ಇವಾಗ ಇದು ಸಾಮೆ ಅಕ್ಕಿ ರುಬ್ಬಿರೋದು. ಇವಾಗ ಅಕ್ಕಿ ಉದ್ದಿನಬೇಳೆನ ರುಬ್ಬಿದ್ದೀನಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ನೋಡಿ ಯಾವ ಥರ ರುಬ್ಬಿದ್ದೀನಿ ಅಂತ. ಎಲ್ಲನೂ ನುಣ್ಣಗೆ ರುಬ್ಕೊಳ್ಬೇಕು. ಒಂದೇ ರೀತಿ ಇಡ್ಲಿ ತಿಂದು ಬೇಜಾರಾಗಿರುತ್ತೆ ಅಷ್ಟೆಲ್ಲ. ಸಿರಿಧಾನ್ಯ ತುಂಬ ಒಳ್ಳೆಯದು. ಯಾವುದಾದ್ರು ಒಂದು ರೂಪದಲ್ಲಿ ಸಿರಿಧಾನ್ಯವನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಅಂದರೆ ಸದಾಕಾಲ ತಿಂದರೂ ಕೂಡ ಒಳ್ಳೆಯದಲ್ಲ, ಯಾವಾಗಲಾದ್ರೂ ಒಂದೊಂದು ಸಲ ಮಾಡ್ತಾ ಇರಬೇಕು. ಎಲ್ಲ ಮಿಕ್ಸಲ್ಲಿ ಇರಬೇಕಂತೆ. ಯಾವತ್ತೂ ಊಟ ಒಂದೇ ರೀತಿ ಊಟ ಮಾಡಬಾರ್ದಂತೆ, ಪ್ರತಿದಿನ ಒಂದೊಂದು ರೀತಿ ಊಟ ಮಾಡಬೇಕು. ಧಾನ್ಯಗಳನ್ನು ನಾವು ತಗೊಳ್ಬೇಕು ಅಂತ ಹೇಳುತ್ತೆ ಸೈನ್ಸು. ನೋಡಿ ಇವಾಗೆಲ್ಲ ಕೈನಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಅದಕ್ಕೆ ಉಪ್ಪು ಕೂಡ ಹಾಕಿಲ್ಲ. ನಾನು ಏನಕ್ಕೆ ಉಪ್ಪು ಹಾಕೋದಿಲ್ಲ ಅಂದರೆ, ನಾನು ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಳ್ತೀನಿ, ಉಪ್ಪು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ ಅಂತೇಳಿ ಉಪ್ಪನ್ನು ಹಾಕೋದಿಲ್ಲ. ಅದರಿಂದ ಏನು ಮಾಡ್ತೀನಲ್ಲ ಇಡ್ಲಿ ಮಾಡಬೇಕಾದ್ರೆ, ದೋಸೆ ಮಾಡಬೇಕಾದ್ರೆ ಉಪ್ಪನ್ನು ಹಾಕ್ಕೊಳ್ಳೋದು. ಇವಾಗ ಕರೆಕ್ಟಾಗಿ ಅದಕ್ಕೆ ಬಂದಿದೆ. ತುಂಬ ನೀರು ಕೂಡ ಹಾಕ್ಕೊಂಡಿಲ್ಲ ನಾನು, ಆ ರೀತಿ ರುಬ್ಕೊಂಡಿದ್ದೀನಿ ಗಟ್ಟಿಯಾಗಿ. ನೋಡಿ ಎಷ್ಟು ಕರೆಕ್ಟಾಗಿದೆ ಅಂತ. ಇವಾಗ ಒಂದು ಸೌಟಲ್ಲೂ ಕೂಡ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಟರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿದೆ ನೋಡಿ. ಇವಾಗ ನೋಡಿ ಚೆನ್ನಾಗಾಗಿದೆ. ನೋಡಿ ಎಷ್ಟು ಹದವಾಗಿ ರೆಡಿಯಾಗಿದೆ ಇಡ್ಲಿ ಹಿಟ್ಟು. ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು, ನೀರೇನು ಹಾಕ್ಕೊಳ್ಳೋದೇನು ಬೇಡ. ಚೆನ್ನಾಗಿ ಉಬ್ಬಿದೆ ಮಾತ್ರ. ನೋಡಿ ಇಡ್ಲಿ ಸಾಂಬಾರು ಕೂಡ ಮಾಡಿ ಇಟ್ಟಿದ್ದೀನಿ. ಇವಾಗ ತಾನೇ ಮಾಡಿದ್ದು, ಹೊಗೆ ಬರ್ತಾಯಿದೆ, ಮರಳ್ತಾಯಿತ್ತು. ಇವಾಗ ಆಫ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸಾಂಬಾರು ಕೂಡ ರೆಡಿ ಆಯಿತು. ಇಡ್ಲಿ ಒಂದು ಮಾಡಬೇಕಿವಾಗ. ಇಡ್ಲಿ ಕೂಡ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಳ್ತೀನಿ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಎದ್ದೇಳುತ್ತೆ ಅಂತ ಇಡ್ಲಿಗಳು ಅಷ್ಟೇ. ಬಟ್ಟೆ ಬೇಕಾದರೂ ಹಾಕ್ಬಿಟ್ಟು ಮಾಡ್ಬೋದು, ಅದು ಕೂಡ ಈಸಿಯಾಗಿ ತೆಕ್ಕೋಬೋದು ಇಡ್ಲಿನ. ನಾನು ಇದೇ ಥರ ಮಾಡ್ಕೊಳ್ತೀನಿ, ಎಣ್ಣೆ ಹಚ್ಬಿಟ್ಟೆ ಮಾಡ್ತೀನಿ. ನೋಡಿ ಎಲ್ಲದಕ್ಕೂ ಎಣ್ಣೆ ಹಚ್ಕೊಂಡು ಆಗಿದೆ. ಇವಾಗ ನಾನು ಇದಕ್ಕೂ ಕೂಡ ಉಪ್ಪೆಲ್ಲ ಹಾಕ್ಬಿಟ್ಟು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಳ್ಳೋಣ. ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಯಾವತ್ತು. ಇವಾಗ ಕುಕ್ಕರ್ ಒಳಗಡೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೊಂದೇ ಪ್ಲೇಟನ್ನು ಎಲ್ಲ ಹಾಕಿ ನೋಡಿ ಈ ಥರ ಜೋಡಿಸ್ಕೊಳ್ಬೇಕು. ಕೆಳಗಡೆ ಕೂಡ ಒಂದು ಪ್ಲೇಟನ್ನು ಇಟ್ಟಿದ್ದೀನಿ, ಅದ್ರ ಮೇಲೆ ಇದನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನಾನು. ಇವಾಗ ನೋಡಿ ಇಡ್ಲಿ ಬೆಂದಿದೆ ಚೆನ್ನಾಗಿ. ಒಂದು ಚಾಕುನ ಇಟ್ಬಿಟ್ಟು ನೋಡ್ತಾ ಇದ್ದೀನಿ ಹೇಗೆ ಅಂತ. ಚೆನ್ನಾಗಿ ಬೆಂದಿದೆ. ಒಂದು ಸ್ಪೂನಲ್ಲಿ ಕೂಡ ನೋಡ್ಕೊಳ್ಬೋದು ಹೇಗೆ ಬೆಂದಿದೆ ಅಂತ. ಅಂಟಬಾರ್ದಷ್ಟೇ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸುತ್ತ. ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗೆಲ್ಲ ಒಂದು ಬಟ್ಲಿಗೆ ತೆಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಸಾಮೆ ಅಕ್ಕಿಯಿಂದ ಇಡ್ಲಿ ಕೆಲವ್ರಿಗೆ ಅದಿರುತ್ತೆ,
ಸಿರಿಧಾನ್ಯದಲ್ಲಿ ಗಂಜಿನೇ ಕುಡಿಬೇಕಂತ ಇಲ್ಲ, ಈ ಥರ ಮಾಡಿಕೊಂಡು ಕೂಡ ನಾವು ಬಳಸ್ಬೋದು. ಈಗ ನೋಡಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಷ್ಟು ಚೆನ್ನಾಗಿದೆ ಅನಿಸ್ತಾ ಇದೆ ಅಲ್ವಾ? ನನಗಂತೂ ಇಡ್ಲಿ ದೋಸೆ ಅಂದರೆ ಭಾಳನೇ ಇಷ್ಟ, ಅದಕ್ಕೆ ಯಾವಾಗಲೂ ಮಾಡ್ಕೊಳ್ತಾ ಇರ್ತೀನಿ. ಸಾಂಬಾರು ಕೂಡ ನೋಡಿ ಚೆನ್ನಾಗಾಗಿದೆ. ಈ ಸಾಂಬಾರು ಕೂಡ ನನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಖುಷಿಯಾಗುತ್ತೆ ಇಡ್ಲಿ ತಿನ್ನೋಕ್ಕೆ. ಎಲ್ಲೇ ಹೋಟೆಲ್ಗೆ ಹೋದ್ರೂ ಅಷ್ಟೇ ಇಡ್ಲಿ ಸಾಂಬಾರು ದೋಸೆ ಇಷ್ಟನ್ನೇ ತಿನ್ನೋದು, ಬೇರೆ ಏನೂ ಇಷ್ಟ ಆಗಲ್ಲ. ಈಗ ಒಂದು ಬಟ್ಲಿಗೂ ಕೂಡ ನಾನು ಇಡ್ಲಿನ ಇಟ್ಕೊಂಡಿದ್ದೀನಿ ನೋಡಿ, ಅದರಲ್ಲೂ ತೋರಿಸ್ತೀನಿ. ಮೇಲ್ಗಡೆ ಅದ್ರ ಮೇಲೆ ಸಾಂಬಾರು ಹಾಕ್ಬಿಟ್ಟು ಡಿಪ್ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಹಳಷ್ಟು ಜನ ಡಿಪ್ ಇಡ್ಲಿ ಕೂಡ ಇಷ್ಟಪಡ್ತಾರೆ, ಅದಕ್ಕೆ ನಾನು ತೋರಿಸಿದ್ದು. ಈ ಥರ ಕೂಡ ಮಾಡ್ಕೊಳ್ಳಿ ನೀವು. ಸಿರಿಧಾನ್ಯವನ್ನು ಬಳಸಿ ವಾರದಲ್ಲಿ ಒಂದು ಸಲ ಬಳಸಿ ಸಾಕು, ಬೇಕಾದಷ್ಟು. ಎಷ್ಟು ಟೇಸ್ಟಾಗಿತ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ನೋಡಿ. ಸಿರಿಧಾನ್ಯದಿಂದ ಮಾಡಿದಂಥ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಸಾಫ್ಟಾಗಿದೆ. ನಾನು ಕೂಡ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಕೂಡ ಒಂದು ಸಲ ಮಾಡಿ. ಸಾಮೆ ಅಕ್ಕಿಯಿಂದ ಮಾಡಿರೋಂಥ ಇಡ್ಲಿ ಏನು ವ್ಯತ್ಯಾಸ ಇಲ್ಲ, ಹಾಗೆ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಟೇಸ್ಟಾಗಿ ಕೂಡ ಇದೆ. ಸಾಂಬಾರು ಕೂಡ ಮಾಡಿದ್ದೀನಿ, ಚಟ್ನಿ ಏನು ಮಾಡೋಕ್ಕೆ ಹೋಗಿಲ್ಲ, ಟೊಮೆಟೊ ಗೊಜ್ಜೆಲ್ಲ ಇತ್ತು, ಅದರಿಂದ ಚಟ್ನಿ ಮಾಡಲಿಲ್ಲ. ಇದು ಇಡ್ಲಿ ಸಾಂಬಾರು ಮತ್ತು ಬಿಸಿಬೇಳೆಭಾತು ಎಲ್ಲ ಇದರಲ್ಲೇ ತಿನ್ನೋದು. ತುಂಬ ಸೂಪರಾಗಿದೆ, ಮಾಡ್ಕೊಳ್ಳಿ. ಸಿರಿಧಾನ್ಯನ ಯಾವ ರೀತಿ ಬಳಸೋದು ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ? ಭಾಳಷ್ಟು ಜನ ಯೋಚನೆ ಮಾಡ್ತಾರೆ, ಸಿರಿಧಾನ್ಯ ತೊಗೊಂಬಂದು ಏನು ಮಾಡೋದು ಅಂತ. ಈ ಥರ ನೋಡಿ ಇಡ್ಲಿ ದೋಸೆ ಪೊಂಗಲ್ಲು ಪ್ರತಿಯೊಂದು ಕೂಡ ಮಾಡಿ ನಾವು ಊಟ ಮಾಡ್ಬೋದು. ಗೊತ್ತಾಯ್ತಲ್ಲ, ಸಿರಿಧಾನ್ಯವನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸಿದ್ದೀನಿ. ಇಡ್ಲಿ ಮಾಡಿದ್ದೀನಿ, ದೋಸೆ ಕೂಡ ಮಾಡ್ಬೋದು. ನವಣೆ ಅಕ್ಕಿನಲ್ಲಿ ದೋಸೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇದರಲ್ಲಿ ಇಡ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ಟೇಸ್ಟ್ ಇರುತ್ತೆ, ಅಂಥದ್ದೇನು ವ್ಯತ್ಯಾಸ ಏನಿಲ್ಲ. ಅಕ್ಕಿ ಇಡ್ಲಿ ತಿಂತೀವಲ್ಲ ಅದೇ ರೀತಿ ಇದೆ, ತುಂಬ ಚೆನ್ನಾಗಿದೆ. ಮಾತ್ರ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಿಂದ ಮಾಡಿದಂತಹ ಇಡ್ಲಿ ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಇಷ್ಟೊತ್ತರೆಗೂ ಕೂಡ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.